ಗುರು ಶಿಷ್ಯರ ಆಟ ನಿರ್ವಹಣಾ ತಂತ್ರದ ಆಟವಲ್ಲ. ಪ್ರೀತಿ ಎಂಬ ಮಹಾನ್ ಅಜೇಯ ಆಟವು ಇಲ್ಲಿ ಮಿಶ್ರಣದ ಒಂದು ಭಾಗವಾಗಿದೆ. ಆದ್ದರಿಂದ ಮುಂದೆ ಏನಾಗಬಹುದು ಎಂದು ನಿಮಗೆ ಎಂದಿಗೂ ತಿಳಿಯೋದಿಲ್ಲ. ನೀವು 10 ವರ್ಷಗಳ ಕಾಲ ನಿಮ್ಮ ಪ್ರೀತಿ ಪಾತ್ರರನ್ನು ಬೇಡಿಕೊಳ್ಳುತ್ತಲೇ ಇರಬಹುದು, ಆದರೂ ಅವರು ನಿಮ್ಮ ಕಡೆ ನೋಡದೇ ಇರಬಹುದು. ನೀವು ಶತಪ್ರಯತ್ನ ಮಾಡಿದರೂ ಅವರು ನಿಮ್ಮನ್ನು ಒಪ್ಪದೇ ಇರಬಹುದು. ಒಂದು ದಿನ ಹತಾಶೆಯ ಭರದಲ್ಲಿ ನೀವು ನಿಮ್ಮ ಗುರುವಿಗೆ ಕಪಾಳ ಮೋಕ್ಷ ಮಾಡಿ ಈಗ ನಿಮ್ಮನ್ನು ಶಪಿಸಿ ಹೋಗ್ತಾನೆ ಅಂದುಕೊಂಡಾಗ, ಆ ದಿನ, ಆ ಕ್ಷಣ ಅವನು ನಿಮ್ಮನ್ನು ನೋಡಿ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಅಂತಾನೆ. ಪ್ರೀತಿಯ ಮಾರ್ಗಗಳು ತುಂಬಾ ಹುಚ್ಚುತನದ್ದಾಗಿರ್ತವೆ ಮತ್ತು ಗುರು ಶಿಷ್ಯರ ಕಥೆ ಮೂಲಭೂತವಾಗಿ ಹುಚ್ಚು ಪ್ರೀತಿಯ ಕಥೆಯಾಗಿವೆ. ನಿಮ್ಮ ಪ್ರೀತಿ ಪಾತ್ರರು ನಿಮ್ಮಲ್ಲಿ ಏನು ಇಷ್ಟಪಡುತ್ತಾರೆಂದು ನಿನಗೆ ಮೊದಲೇ ತಿಳಿದಿದ್ರೆ ನಿನಗೆ ಯಾವುದೇ ಪ್ರೀತಿ ತಿಳಿದಿಲ್ಲ ಅಂತರ್ಥ. ಯಾಕಂದ್ರೆ ನಿಮ್ಮ ಪ್ರೀತಿ ಪಾತ್ರರು ನಿಮ್ಮಲ್ಲಿ ಏನು ಇಷ್ಟಪಡುತ್ತಾರೆಂದು ನಿಮಗೆ ತಿಳಿದಿದ್ರೆ ನಿಮ್ಮ ಪ್ರೀತಿ ತುಂಬಾ ಯಾಂತ್ರಿಕವಾಗಿರುತ್ತೆ, ಬಹಳ ಪೂರ್ವ ನಿರ್ಧರಿತವಾಗಿರುತ್ತೆ ಮತ್ತು ಆ ಮೂಲಕ ನೀವು ಪ್ರೀತಿಯನ್ನು ನಿಯಂತ್ರಿಸಲು ಸಾಧ್ಯವಾಗುತ್ತದೆ. ಊಹಿಸಬಹುದಾದ ಅಥವಾ ನಿಯಂತ್ರಿಸಬಹುದಾದ ಪ್ರೀತಿಯೇ ಅಲ್ಲ.